ಕೂಗಿ ಪಾಪ. ಶಿವಣ್ಣಿಂಗೆ ಶಿವಣ್ಣ ಬನ್ನಿ ಬನ್ನಿ ಸೂಚನೆ ಬನ್ನಿ ಅಲ್ಲಿ ಕೊಡಿ ರೈತರು ಅಲ್ಲಿ ಯಾರಿಗಾರು ನೋಡಿ ಅಣ್ಣನಿಗೆ ಚೆನ್ನಾಗಿ ಇದು ಮಾಡ್ತೀವಿ. ಯಾವುದೇ ಚಿತ್ರ ಆದರೆ ಮೊದಲು ಹಿಂಗೆ ಬೆಂಗಳೂರಲ್ಲಿ ಇದ್ದು 5 ಗಂಟೆಗೆ ಮೊದಲಿದ್ದ 10 ವರ್ಷ ಇದ್ದು. ಆಮೇಲೆ ಊರಿಗೆ ಹೋಗಿ ಅಲ್ಲೂ ಅಷ್ಟೇ 5 ಗಂಟೆಗೆ ಬಂದು ಟಿಕೆಟ್ ತೆಗೋಕ್ಕೆ ಕ್ಯೂ ನಿಂತ್ಕೊತಿದ್ದು. ನಮ್ಮ ಪಿಕ್ಚರ್ ರಿಲೀಸ್ ಆಯಿತು ಅಂತ ಸಾಕು ಬೆಂಗಳೂರಲ್ಲಿ. ಆಟೋದವರ ನೀವು ಸ್ವಲ್ಪ ಕೆಲಸ ಮಾಡಿ 2 ಕೇಸ್ ಈ ಕಡೆ ಕೆಲಸ ಮಾಡಿ ನೀವು ಕೇಳಿಸ್ಕೊಂಡ್ರಾ ಏನು ಮಾಡಿದ್ದು 3 ಡೀಟೇಲ್ಸ್ ಬೇಡ. ಈಗ ಟೋಟಲಿ ಇಟ್ಕೊಳ್ಳೋದು ಬೇಡ ಮಾಡೋದು ಬೇಡ. ಒಂದು ಆಟೋ ವಿಭಿನ್ನ ರೀತಿಯಲ್ಲಿ ಸ್ಟಿಕರಿಂಗ್ ಎಲ್ಲ ಮಾಡ್ತಿದ್ದಾರೆ, ಏನಿದ್ರು ವಿಶೇಷ ಸರ್? ಇದೇನಿಲ್ಲ ಸರ್, ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ದು ಇವತ್ತು ಹುಟ್ಟಿದ ಹಬ್ಬದಕ್ಕೋಸ್ಕರ ನಾವೆಲ್ಲ ವರ್ಷ ಇದು ಹಿಂಗೆ ಇರುತ್ತೆ. ಬಟ್ ಇವತ್ತೇ ವಿಶೇಷವಾಗಿ ನಾನು ಅವ್ರನ್ನ ಫೋಟೋಗಳನ್ನೆಲ್ಲ ಹಾಕಿಬಿಟ್ಟು ನಾನು ಇದು ಮಾಡಿದ್ದೇನೆ ಸರ್. ಸರ್, ಭಾರತದಲ್ಲಿರೋ ಪ್ರತಿಯೊಬ್ಬರು ಹೆಸರಾಂತ ಹಳೆ ಪುರಾತನ ಆಗಿರ್ಬೋದು, ಏನು ಆಚಾರ್ಯಗಳಾಗಿರ್ಬೋದು, ದಾಸರಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಪ್ರತಿಯೊಬ್ಬರದ್ದು ಫೋಟೋ ಇದೆ ಇಲ್ಲಿ. ಹೇಗಿದೆ ಅಭ್ಯಾಸ? ಯಾವಾಗಿಂದ ಬಂತು ನೀವು ಮಾಡೋದು? ಸರ್, ಇದು ನಾನು 13 ವರ್ಷದಿಂದ ಮಾಡಿದ್ದೇನೆ ಸರ್. ಇದನ್ನು ಒಂದೊಂದೇ ಕಲೆಕ್ಟ್ ಮಾಡ್ಕೊಂಡು ಎಲ್ಲರೂ, ಯಾಕಂದರೆ ನಮ್ಮ ಕರ್ನಾಟಕಕ್ಕೆ ಅವರೆಲ್ಲ ಜೀವ ಕೊಟ್ಟಿದವರು. ಅವರಿಂದನೇ ನಾವೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರೋದು. ಅವರಿಲ್ಲ ಅಂದರೆ ನಾವು ಇಂಪ್ರೂವ್ಮೆಂಟ್ ಆಗ್ತಿದ್ದಿಲ್ಲ. ಅದಕ್ಕೋಸ್ಕರ ಅವರೆಲ್ಲ ಹುಡುಕಿ ಅಷ್ಟು ನಾನು ಹಾಕ್ತಾಯಿದ್ದೀನಿ. ಇವಾಗ ಬರ್ಬರ್ತಾ ಎಲ್ಲರೂ ಮರಿತಾ ಇದ್ದಾರೆ. ಇವಾಗೆಲ್ಲ ಹೊಸ್ದಾಗೆಲ್ಲ ಇದು ಬಂದುಬಿಡ್ತಾರೆ ಸರ್, ಹಳಬ್ರನ್ನೆಲ್ಲರೂ ಮರಿತಾ ಇದ್ದಾರೆ. ಅವರು ಮರಿಬಾರ್ದು. ಅವರು ಯಾವತ್ತೂ ನಮ್ಮ ಹೃದಯದಲ್ಲಿ ಇರಬೇಕು. ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಕಾಪಾಡಬೇಕು. ಅದಕ್ಕೋಸ್ಕರ ಸರ್ ಅಷ್ಟು ನಾನು ಹಾಕಿದ್ದೀನಿ ಸರ್. ಅಂದರೆ ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ಬರೆಯೋಕ್ಕಾಗಲ್ಲ ಅಂತ. ಹೌದು ಸರ್, ಹೌದು. ಅಂದರೆ ಇವಾಗ ನಾವು ಬರೀ ಕರ್ನಾಟಕ ಅಂತ ಬಿಟ್ಟರೆ ಎಲ್ಲರೂ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ಬೋದು, ತುಂಬ ಜನ ಇದ್ದಾರೆ ಸರ್. ಎಲ್ಲರೂ ಅವರು ನಮ್ಮ ದೇಶಕ್ಕೋಸ್ಕರ ತಾನೆ ಸರ್ ಅವರು ಹೋರಾಡಿದವರು. ಅವ್ರು ಇರಲೇಬೇಕಲ್ಲ ಸರ್. ಅವರು ಇವರು ಅಂತ ಅನ್ನಬಾರ್ದು. ಎಲ್ಲರೂ ನಮ್ಮವರೇ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಎಲ್ಲ ನಮ್ಮವರು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಹಾಕಿದ್ದೇನೆ ಸರ್. ಸರ್, ನನ್ನ ಹೆಸರು ಸುರೇಶ್ ಪಾಟೀಲ್ ಅಂತ ಸರ್. ಯಾವ ಊರು ಸರ್? ನಮ್ಮದು ಬಂದುಬಿಟ್ಟು ಹನಗಲ್ ತಾಲೂಕು, ದರ್ಶಂತಕೊಪ್ಪ, ಹಾವೇರಿ ಜಿಲ್ಲಾ ಸರ್. ನಾನು ಬಂದು ಸರ್ ಇಲ್ಲ 45 ವರ್ಷ ಆಯಿತು ಸರ್ ಇಲ್ಲಿ. ಹೌದು ಸರ್. ಓಕೆ ಸರ್, ನಮಸ್ತೆ ಸರ್. ಮಹಾರಾಜ್ ಶಿವರಾಜ್ ಕುಮಾರ್ ಅವರ ಅಪ್ಪರವರಾದಂಥ ಶ್ರೀ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಂಗಳೂರಿಗೆ ಬಂದು ವಯಸ್ಸಿನಲ್ಲಿ 80-82ವರೆಗೂ ಇದ್ದರು. ಅವ್ರು ತೀರೋದ್ರು. ಆದರೂ ಕೂಡ ಮುಂಚೂಣಿಯಲ್ಲಿ ಶಿವರಾಜ್ ಕುಮಾರ್ ಅವರು ನಡೆಸ್ಕೊಂಬಂದಿದ್ದಾರೆ. ಹಿಂದೂ ಅಂದರೆ ಎಲ್ಲ ದೇವರುಗಳು ನಮ್ಮ ಹಿಂದುತ್ವದಲ್ಲಿ ಅವರು ಕಾಪಾಡ್ಕೊಂಡು ಇದುವರೆಗೂ ಕೂಡ ಮುಂದೆ ಬಂದಿದ್ದಾರೆ, ಮುಂಚೂಣಿಯಲ್ಲಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ 63ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ಚಾಮರಾಜನಗರ ಜಿಲ್ಲೆಯಿಂದ ಬಂದಿರ್ತೀವಿ, ಗುಂಡ್ಲುಪೇಟೆ ತಾಲೂಕಿಂದ.
ನಾವು ಅವರಿಗೆ ಶುಭಾಶಯನ ಕೋರ್ಲಿಕ್ಕೆ ಇಷ್ಟಪಡ್ತೀವಿ. ಶಿವರಾಜ್ ಕುಮಾರ್ ಅವರಿಗೆ ಶುಭಾಶಯಗಳು. ಹುಲಿಗಳ ನಾಡು ಗುಂಡ್ಲುಪೇಟೆಯಿಂದ ಬಂದಿರೋದು. ಹ್ಯಾಪಿ ಬರ್ತ್ಡೇ ಶಿವಣ್ಣ, ಹ್ಯಾಪಿ ಬರ್ತ್ಡೇ ಬಾಸ್. ಹ್ಯಾಪಿ ಬರ್ತ್ಡೇ ಶಿವಣ್ಣ. ಗಡಿನಾಡು ಚಾಮರಾಜನಗರದಿಂದ ಬಂದಿದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳು ಶಿವಣ್ಣ. ಸರ್ ನಾವು ಚಾಮರಾಜನಗರ ಜಿಲ್ಲೆಯಿಂದ ಬಂದೀವಿ. ಒಂದು ಸಲ ನೋಡಿಲ್ಲ ಸರ್ ನಿಮ್ಮ, ದಯವಿಟ್ಟು ಒಂದೇ ಒಂದು ಸಲ ನೋಡ್ಬೇಕು ಸರ್ ನಿಮ್ಮನ್ನ. ಒಂದು ಮೂರು ವರ್ಷದಿಂದ ಬರ್ತಾವೆ, ನಿಮ್ಮ ನೋಡೇ ಇಲ್ಲ. ದಯವಿಟ್ಟು ಒಂದು ಸಲ ಕಾಣಿಸ್ಕೊಳ್ಳಿ ಸರ್, ನಿಮ್ಮ ಅಭಿಮಾನಿ ಕಾಣಿಸ್ಕೊಂತಾರೆ ಬಾಯ್.
ನೀವು ಆ ಕಡೆ ಬಿಡಿ ಅಣ್ಣ, ಟೈಟ್ ಮಾಡಿ ಆ ಕಡೆ ಕೊಟ್ಬಿಡಿ, ವಾಪಸ್ ಆಯ್ತು ಅಂತೇಳಿ ಬಂದಿವಲ್ಲ ಹೆಂಗಾಯ್ತು ಮೊಬೈಲ್? ನೀವು ಆ ಕಡೆ ಕಲೆಕ್ಟ್ ಮಾಡೋಣ, ಅಲ್ಲೇ ಕ್ಯಾಮ್ರಾ ಒಂದು ಆಟೋ ವಿಭಿನ್ನ ರೀತಿಯಲ್ಲಿ ಸ್ಟಿಕರಿಂಗ್ ಎಲ್ಲ ಮಾಡ್ತಿದ್ದಾರೆ, ಏನಿದು ವಿಶೇಷ? ಸರ್ ಇದೇನಿಲ್ಲ ಸರ್, ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ದು ಇವತ್ತು ಹುಟ್ಟಿದ ಹಬ್ಬದಕ್ಕೋಸ್ಕರ ನಾವೆಲ್ಲ ವರ್ಷ ಇದು ಹಿಂಗೇ ಇರುತ್ತೆ. ಬಟ್ ಇವತ್ತೇ ವಿಶೇಷವಾಗಿ ನಾನು ಅವ್ರನ್ನ ಫೋಟೋಗಳನ್ನೆಲ್ಲ ಹಾಕಿಬಿಟ್ಟು ನಾನು ಇದು ಮಾಡಿದ್ದೇನೆ ಸರ್. ಸರ್, ಭಾರತದಲ್ಲಿರೋ ಪ್ರತಿಯೊಬ್ಬರು ಹೆಸರಾಂತ ಹಳೆ ಪುರಾತನ ಆಗಿರ್ಬೋದು, ಏನು ಆಚಾರ್ಯಗಳಾಗಿರ್ಬೋದು, ದಾಸರಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಪ್ರತಿಯೊಬ್ಬರದ್ದು ಫೋಟೋ ಇದೆ ಇಲ್ಲಿ. ಹೇಗೆ ಇದಕ್ಕೆ ಅಭ್ಯಾಸ ಯಾವಾಗಿಂದ ಬಂತು ನೀವು ಮಾಡ್ಕೊಳ್ಳೋದು? ಸರ್ ಇದು ನಾನು 13 ವರ್ಷದಿಂದ ಮಾಡಿದ್ದೇನೆ ಸರ್. ಇದನ್ನು ಒಂದೊಂದೇ ಕಲೆಕ್ಟ್ ಮಾಡ್ಕೊಂಡು ಎಲ್ಲರೂ, ಯಾಕಂದರೆ ನಮ್ಮ ಕರ್ನಾಟಕಕ್ಕೆ ಅವರೆಲ್ಲ ಜೀವ ಕೊಟ್ಟಿದವರು, ಅವರಿಂದನೇ ನಾವೆಲ್ಲ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರೋದು. ಅವರಿಲ್ಲ ಅಂದರೆ ನಾವು ಇಂಪ್ರೂವ್ಮೆಂಟ್ ಆಗ್ತಿದ್ದಿಲ್ಲ. ಅದಕ್ಕೋಸ್ಕರ ಅವರೆಲ್ಲ ಹುಡುಕಿ ಅಷ್ಟು ನಾನು ಆಗ್ತಾಯಿದ್ದೀನಿ. ಇವಾಗ ಬರ್ಬರ್ತಾ ಎಲ್ಲರೂ ಮರಿತಾ ಇದ್ದಾರೆ. ಇವಾಗೆಲ್ಲ ಹೊಸ್ದಾಗೆಲ್ಲ ಇದು ಬಂದುಬಿಡ್ತಾರೆ ಸರ್, ಹಳಬ್ರನ್ನೆಲ್ಲರೂ ಮರಿತಾ ಇದ್ದಾರೆ. ಅವರು ಮರಿಬಾರ್ದು, ಅವರು ಯಾವತ್ತೂ ನಮ್ಮ ಹೃದಯದಲ್ಲಿ ಇರಬೇಕು. ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಕಾಪಾಡಬೇಕು. ಅದಕ್ಕೋಸ್ಕರ ಸರ್ ಅಷ್ಟು ನಾನು ಹಾಕಿದ್ದೀನಿ ಸರ್. ಅಂದರೆ ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ಬರೆಯೋಕ್ಕಾಗಲ್ಲ ಅಂತ. ಹೌದು ಸರ್, ಹೌದು. ಅಂದರೆ ಇವಾಗ ಇಲ್ಲಿ ನಾವು ಬರೀ ಕರ್ನಾಟಕ ಅಂತ ಬಿಟ್ಟರೆ ಎಲ್ಲರೂ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ಬೋದು, ತುಂಬ ಜನ ಇದ್ದಾರೆ ಸರ್. ಎಲ್ಲರೂ ಅವರು ನಮ್ಮ ದೇಶಕ್ಕೋಸ್ಕರ ತಾನೆ ಸರ್ ಅವರು ಹೋರಾಡಿದವರು. ಅವ್ರು ಇರಲೇಬೇಕಲ್ಲ ಸರ್, ಅವರು ಇವರು ಅಂತ ಅನ್ನಬಾರ್ದು. ಎಲ್ಲರೂ ನಮ್ಮವರೇ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಎಲ್ಲ ನಮ್ಮವರು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಹಾಕಿದ್ದೀನಿ ಸರ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸುರೇಶ್ ಪಾಟೀಲ್ ಅಂತ ಸರ್. ಯಾವ ಊರು? ಸರ್ ನಮ್ಮದು ಬಂದುಬಿಟ್ಟು ಹನಗಲ್ ತಾಲೂಕು, ದರ್ಶನಕೊಪ್ಪ, ಹಾವೇರಿ ಜಿಲ್ಲೆ ಸರ್. ನಾನು ಬಂದು ಸರ್ ಇಲ್ಲ 45 ವರ್ಷ ಆಯಿತು ಸರ್ ಇಲ್ಲಿ. ಹೌದು ಸರ್. ಓಕೆ ಸರ್, ನಮಸ್ತೆ ಸರ್. ಮಹಾರಾಜ್ ಶಿವರಾಜ್ ಕುಮಾರ್ ಅವರ ಅಪ್ಪರವರಾದಂಥ ಶ್ರೀ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಂಗಳೂರಿಗೆ ಬಂದು ವಯಸ್ಸಿನಲ್ಲಿ 82ವರೆಗೂ ಇದ್ದರು. ಅವ್ರು ತೀರೋದ್ರು. ಆದರೂ ಕೂಡ ಮುಂಚೂಣಿಯಲ್ಲಿ ಶಿವರಾಜ್ ಕುಮಾರ್ ಅವರು ನಡೆಸ್ಕೊಂಬಂದಿದ್ದಾರೆ. ಹಿಂದೂ ಅಂದರೆ ಎಲ್ಲ ದೇವರುಗಳು ನಮ್ಮ ಹಿಂದುತ್ವದಲ್ಲಿ ಅವರು ಕಾಪಾಡ್ಕೊಂಡು ಇದುವರೆಗೂ ಕೂಡ ಮುಂದೆ ಬಂದಿದ್ದಾರೆ, ಮುಂಚೂಣಿಯಲ್ಲಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ 63ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ಚಾಮರಾಜನಗರ ಜಿಲ್ಲೆಯಿಂದ ಬಂದಿರ್ತೀವಿ, ಗುಂಡ್ಲುಪೇಟೆ ತಾಲೂಕಿಂದ. ನಾವು ಅವರಿಗೆ ಶುಭಾಶಯನ ಕೋರ್ಲಿಕ್ಕೆ ಇಷ್ಟಪಡ್ತೀವಿ. ಶಿವರಾಜ್ ಕುಮಾರ್ ಅವರಿಗೆ ಶುಭಾಶಯಗಳು. ಹುಲಿಗಳ ನಾಡು ಗುಂಡ್ಲುಪೇಟೆಯಿಂದ ಬಂದಿರೋದು. ಹ್ಯಾಪಿ ಬರ್ತ್ಡೇ ಶಿವಣ್ಣ, ಹ್ಯಾಪಿ ಬರ್ತ್ಡೇ ಬಾಸ್. ಹ್ಯಾಪಿ ಬರ್ತ್ಡೇ ಶಿವಣ್ಣ. ಗಡಿನಾಡು ಚಾಮರಾಜನಗರದಿಂದ ಬಂದಿದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳು ಶಿವಣ್ಣ. ಸರ್ ನಾವು ಚಾಮರಾಜನಗರ ಜಿಲ್ಲೆಯಿಂದ ಬಂದೀವಿ. ಒಂದು ಸಲ ನೋಡಿಲ್ಲ ಸರ್ ನಿಮ್ಮ, ದಯವಿಟ್ಟು ಒಂದೇ ಒಂದು ಸಲ ನೋಡ್ಬೇಕು ಸರ್ ನಿಮ್ಮನ್ನ. ಒಂದು ಮೂರು ವರ್ಷದಿಂದ ಬರ್ತಾವೆ, ನಿಮ್ಮ ನೋಡೇ ಇಲ್ಲ. ದಯವಿಟ್ಟು ಒಂದು ಸಲ ಕಾಣಿಸ್ಕೊಳ್ಳಿ ಸರ್, ನಿಮ್ಮ ಅಭಿಮಾನಿ ಕಾಣಿಸ್ಕೊಂತಾರೆ ಬಾಯ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.